ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರಾ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಎರಡು 2012ನೇ ಇಸ್ವಿಲಿ ಡೆಬ್ಯೂ ಮಾಡಿ, ಅದು ಮಲಯಾಳಂ ಚಿತ್ರದಲ್ಲಿ ಡೆಬ್ಯೂ ಮಾಡಿ, ನಂತರ ಕನ್ನಡಕ್ಕೆ ಬಂದ ಮೇಲೆ ಸೂಪರ್ ಸ್ಟಾರ್ ಅನ್ನೋ ಪಟ್ಟಕ್ಕೆ ತೊಗೊಂಡ್ರು ಇವರು. ಒನ್ ಆಫ್ ಮೈ ವೆರಿ ವೆರಿ ಗುಡ್ ಫ್ರೆಂಡ್ಸ್. 8 ವರ್ಷದಲ್ಲಿ ಸುಮಾರು ಸಲ ಭೇಟಿ ಮಾಡಿದ್ದೀನಿ, ಸುಮಾರು ಸಲ ಇಂಟರ್ವ್ಯೂಗಳನ್ನ ಪ್ಲ್ಯಾನ್ ಮಾಡಿದ್ದೀನಿ. ಆದರೆ ಮೊಟ್ಟ ಮೊದಲ ಬಾರಿಗೆ ನಾನು ಇವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೀವಿ. ಇಬ್ಬರು ಕೂತ್ಕೊಂಡ್ರೆ ನಾವು ಇಂಟರ್ವ್ಯೂ ಅಂತ ಹೇಳಲ್ಲ, ಸಾಕಷ್ಟು ಒಂಥರ ಇನ್ಫಾರ್ಮಲ್ ಚಾಟ್ ಅಂತಲೇ ಆಗುತ್ತೆ. ಪ್ರೆಸೆಂಟಿಂಗ್ ಶ್ರುತಿ ಹರಿಹರನ್ ಆನ್ ಗೋಲ್ಡ್ ಕ್ಲಾಸ್ ಟುಡೇ. ನಮಸ್ಕಾರ. ನಮಸ್ಕಾರ. ಹೌ ಆರ್ ಯು? ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್. ಎಷ್ಟು ವರ್ಷ ಆದ್ಮೇಲೆ ನಾವು ಮೀಟ್ ಮಾಡ್ತಿದ್ದು? ಆಲ್ಮೋಸ್ಟ್ 2 ವರ್ಷ ಆಗಿರ್ಬೋದಲ್ಲ? 2 ವರ್ಷ. ಮತ್ತೆ ನಾನು ಇಂಟರ್ವ್ಯೂ ಮಾಡ್ತಿರೋದು 1 ವರ್ಷದ ನಂತರ. 1 ವರ್ಷದ ನಂತರ? ಓ ಗಾಡ್, ಹೌದು. ಸೊ 1 ವರ್ಷದ ನಂತರ ಶ್ರುತಿನ ಕರ್ಕೊಂಡು ಬಂದು ಇಲ್ಲಿ ಕೂಡಿಸ್ಕೊಂಡಿರೋದು, ಅದು ನನಗೆ ಖುಷಿ ಆಗ್ತಾ ಇದೆ. ಎಸ್, ಎಲ್ಲ ಕ್ರೆಡಿಟ್ ನಿಮ್ಗೇನೆ. ಇವ್ರು ಕಾಲ್ ಮಾಡಿದ್ರು ಅಂತ ಮಾತ್ರ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ರು. ವೆಲ್ಕಮ್. ಸೊ ನಾವು ಟೀ ಕೊಡಿ. ಜಿಂಜರ್ ಟೀ ಬರ್ತಾ ಇದೆ. ಸೊ ಬರೋಕ್ಕೆ ಮುಂಚೆ ಅದನ್ನೇ ಹೇಳಿದ್ರು, ಜಿಂಜರ್ ಟೀ ಬೇಕು ಅಂತ ಹೇಳಿದರು. ಬಟ್ ಒಂದು ಕ್ಯಾಚ್, ನಾನು ಫಸ್ಟಲ್ಲೇ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ಸೊ ನಮ್ಮ ಇಲ್ಲಿ ಶೂಟ್ ಮಾಡ್ತಿರೋದು ನಾವು ಪ್ರಯೋಗ್ ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ನಮ್ಮ ಟೀಮ್ ಮಯೂರಾ ಹ್ಯಾಂಡಲ್ ಮಾಡ್ತಿದ್ದಾರೆ. ಸೊ ಮೇಕಪ್ ಬಂದು ಯೂಶಲಿ ಬ್ಯೂಟಿಲಿಷಿಯಸ್ ಬೈ ಕವಿತಾ ಅಂತ ನನ್ನ ಫ್ರೆಂಡ್ ಮಾಡ್ತಾರೆ. ಸೊ ಐ ಸೈಡ್ ಶ್ರೂ ಮೇಕಪ್ನ ಮಾಡಿಸ್ಕೋಬೇಕು ಅಂತ. ಯು ಸೈಡ್ ನೋ. ಆ್ಯಕ್ಚುಲಿ ರೀಸನ್ ವೈ? ಈಗ ಕವಿತಾಸ್ ಗೋಣ ಹೇಟ್ ಮೀ ಫಾರ್ ದ ರೆಸ್ಟ್ ಆಫ್ ಹರ್ ಲೈಫ್. ಸಾರಿ ಕವಿತಾ ಅವರೇ, ತುಂಬಾ ಸಾರಿ. ನೀವು ತುಂಬಾ ಚೆನ್ನಾಗಿ ಮೇಕಪ್ ಹಾಕ್ತೀರಾ ಅಂತ ನಂಗೆ ಗೊತ್ತಿದೆ. ಬಟ್ ಇವ್ರು ಐ ಥಿಂಕ್ ಐ ಹ್ಯಾವ್ ಗಾನ್ ಬಿಯಾಂಡ್. ಅಂದರೆ ಕಂಪ್ಲೀಟ್ಲಿ ಸ್ಕಿನ್ನ ಕವರ್ ಮಾಡಿಕೊಂಡು ಪರ್ಫೆಕ್ಟ್ ಆಗಿ ಆಚೆ ಬರೋದು. ಮೇಕಪ್ ಕ್ಯಾನ್ ಡೂ ದ್ಯಾಟ್ ಯು. ಮೇಕಪ್ ಎನ್ಹಾನ್ಸಸ್ ಯುವರ್ ಸ್ಟ್ರೆಂಗ್ಸ್, ಮೇಕ್ಸ್ ಯು ಲುಕ್ ಬೆಟರ್ ದೆನ್ ಹೂ ಯು ಆರ್. ಒಂದು ರೀತಿನಲ್ಲಿ ಅದು ಕಾನ್ಫಿಡೆನ್ಸ್ ಕೂಡ ಕೊಡುತ್ತೆ. ಬಟ್ ಯಾಕೆ ಗಂಡಸರು ಯಾರು ಮೇಕಪ್ಪೇ ಹಾಕ್ಕೊಳ್ಳಲ್ಲ, ನಾವು ಯಾಕೆ ಮಾತ್ರ ಹಾಕೋಬೇಕು ಅಂತ ಒಂದು ಫಸ್ಟ್ ಪ್ರಶ್ನೆ ಶುರುವಾಯಿತು. ಆದ ನಂತರ ನಾವು ಐ ಥಿಂಕ್ ಐ ವೆರಿ ಕಂಫರ್ಟಬಲ್ ಇನ್ ಮೈ ಓನ್ ಸ್ಕಿನ್. ನನಗೆ ಮೇಕಪ್ ಕೊಡೋವಂಥದ್ದು ಕಾನ್ಫಿಡೆನ್ಸ್ ಅದಕ್ಕೆ ನನಗೆ ಅವಶ್ಯಕತೆ ಇಲ್ಲ ಅಂತ ಒಂದು ಹಂತದಾಗ ಬಂದಿದ್ದೀನಿ ನಾನು. ಆ್ಯಂಡ್ ದಿಸ್ ಇಸ್ ಮೈ 30s. So now that I'm 31, I think you mature with age, you change alla. So even change has happened gradually. But I still do eyes and all I've done. First of all, ನಾನು ಜೋರಾಗಿ ಚಪ್ಪಾಳೆ ಹೊಡಿತೀನಿ. ಯಾಕಂದರೆ ಯೂಶಲಿ ವಿಮೆನ್ ಹೆಂಗಸರು ಅವ್ರ ಏಜನ್ನು ಹೇಳ್ಕೊಳ್ಳಲ್ಲ. ಸೊ ದಟ್ ಶೋಸ್ ಸೋ ಮಚ್ ಆಫ್ ಟ್ರಾನ್ಸ್ಪರೆನ್ಸಿ, ಆನೆಸ್ಟಿ ಅನ್ನೋದು ಎದ್ದು ಕಾಣುತ್ತೆ. ಅದು But you always know that about me ಅಲ್ಲ? Absolutely. ನಾನು ಹೇಳಿದಲ್ಲ, 8 ವರ್ಷದ ಹಿಂದೆ ನಾನು ಹೇಗೆ, ನನಗೆ ಶ್ರುತಿ ಗೊತ್ತಿರೋದು ಹೇಗೆ ಅಂತಂದರೆ, ಸೊ ರೇಡಿಯೋದಲ್ಲಿ ನಾವು ವರ್ಕ್ ಮಾಡ್ತಿದ್ದೆ. ರೇಡಿಯೋದಲ್ಲಿ ಒಂದು ರಾತ್ರಿ ಒಂದು ಶೋಗೆ, ಸೊ ವಿ ವಾಂಟೆಡ್ ಟು ಟೇಕ್ ಹರ್ ಆಸ್ ರೇಡಿಯೋ ಜಾಕಿ. ಸೊ ಐ ಕಾಲ್ಡ್ ಹರ್ ಆ್ಯಂಡ್ ಶಿ ವಾಸ್ ಪಾರ್ಟ್ ಆಫ್ ಅ ರಿಯಾಲಿಟಿ ಶೋ ಆಸ್ ಜಡ್ಜ್, ಇಫ್ ಐ ಆಮ್ ರೈಟ್. ಸುವರ್ಣಗೆ ಅನ್ಸುತ್ತೆ. ಸೊ ದೆನ್ ಶಿ ಸೆಡ್ ವಿ ವರ್ ಸಪೋಸ್ ಟು ಮೀಟ್, ಒಂದ್ಸಲಿ ಒಂದು ಕಾಫಿ ಡೇಲಿ ಮೀಟ್ ಮಾಡೋಣ ಅಂತ, ಮಾತುಕತೆ ಮಾಡೋಣ ಅಂತ. ಆ ಶೋ ಆಗಲಿಲ್ಲ, ಬಟ್ ವಿ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್. ಹೌದು. ಅಲ್ಲಿಂದ ಬಿಕಾಸ್ ಮಯೂರ ಮಾತಾಡೋ ಒಂದು ರೀತಿ ನಿಮ್ಗೆ ಆಲ್ರೆಡಿ ಗೋಲ್ಡ್ ಕ್ಲಾಸ್ನಾಗ ಗೊತ್ತಿರುತ್ತೆ. ಬಟ್ ಐ ಥಿಂಕ್ ದ ವೇ ಯು ಹ್ಯಾಂಡಲ್ ಯುವರ್ ಸೆಲ್ಫ್ ಆ್ಯಂಡ್ ಯು ಸ್ಪೀಕ್ ಲೈಕ್ ಅ ಫ್ರೆಂಡ್. ಇವ್ರು ಯಾರನ್ನೂ ನೋಡಿದ್ರು ಸ್ಟಾರ್ ಸ್ಟ್ರಕ್ ಅಂತೂ ಆಗಲ್ಲ, ಅದಂತೂ ಪಕ್ಕ. ನನ್ಗೆ ಅನ್ಸುತ್ತೆ ಇವರು ಪುನೀತ್ ಸರ್ನ ನೋಡಿದ್ರು, ಶಿವಣ್ಣ ಸರ್ನ ನೋಡಿದ್ರು ಕೂಡ ಐ ಡೋಂಟ್ ಥಿಂಕ್ ವಿಲ್ ಗೆಟ್ ಸ್ಟಾರ್ ಸ್ಟ್ರಕ್ ಅಲ್ಲ. No, I don't know. But actually, ಅದು only in front of the camera. But you know why? Why? Because you think you're a star yourself. ಅಯ್ಯೋ ಸಾಕು, ತುಂಬ ಓವರ್ ಆಯಿತು. ಎನಿವೇ, ಸೊ ಏನು ಮಾಡ್ತಾ ಇದ್ದೀರಾ ಈಗ? ವಾಟ್ ಆರ್ ಯು ಡೂಯಿಂಗ್? ಓಕೆ. ಸೊ ಮದರ್ಹುಡ್, ಯಾ, ಐ ನೋ, ಸೋ ಬ್ಯೂಟಿಫುಲ್. ಜಾನಕಿ, ಆ ಹೆಸರು ಹೇಳೋದಲ್ಲ, ಮಗಳು ಜಾನಕಿ. ಪ್ರತಿಯೊಬ್ಬರು ಕನ್ನಡದವರು ಹಾಗೆ ಹೇಳ್ತಾರೆ. ಬಟ್ ಎಸ್, ಸೊ ಮದರ್ಹುಡ್ ಹ್ಯಾಸ್, ಅದೇ ಮೇನ್ ಜಾಬ್ ನಂದು ಸದ್ಯಕ್ಕೆ ಅದೇ ಆಗೋಗಿದೆ. ತುಂಬ ಜನ ಹೇಳ್ತಾರೆ, ಓ ತಾಯಿ ಆಗೋದು ತುಂಬ ಸುಲಭ ಅಂತ ಯಾರೂ ಹೇಳಿಲ್ಲ. ಬಟ್ ಅದು ಒಂದು ಬೇರೊಂದು ಫೇಸ್ ಆಫ್ ಲೈಫ್ ಅಂತ ಐ ಹ್ಯಾವ್ ಹರ್ಡ್ ಪೀಪಲ್ ಡಿಫೈನಿಂಗ್ ಇಟ್. ಬಟ್ ಎಷ್ಟೇ ಯಾರು ಏನೇ ಡಿಫೈನ್ ಮಾಡಿದ್ರು ಮಯೂರ, ಆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಇಸ್ ಸ್ಟ್ಯಾಗರಿಂಗ್. ಯು ಆರ್ ನೆವರ್ ಪ್ರಿಪೇರ್ಡ್ ಫಾರ್ ಇಟ್. ಐ ಥಿಂಕ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಸುಮ್ಮನೆ ಹೇಳೋದು, ಬಾಯಿ ಮಾತದಲ್ಲಿ ಹೇಳೋವಂಥದ್ದು ಬೇರೆ, ಅಥವಾ ಬೇರೆಯವ್ರು ಹೇಳ್ತಿರ್ಬೇಕಾದ್ರೆ ಇಷ್ಟಿರುತ್ತೆ. ಅಂದರೆ ಡಿಫಿಕಲ್ಟೀಸ್ ಅಂತ ಹೇಳ್ತಿಲ್ಲ, ಅದರದ್ದೇ ಆದಂಥ ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಎಲ್ಲನೂ ಹೇಳ್ತಾರೆ. ಎಲ್ಲ ಪ್ರೋಸ್ ಕಾನ್ಸು ಚೆನ್ನಾಗಿರುತ್ತೆ. ಮಗು ನಗು ನೋಡಿದ ತಕ್ಷಣ ನನ್ನ ಜೀವನನೇ ಮರ್ತೋಗುತ್ತೆ. ಹಂಗೇನಿಲ್ಲ. ನೆಕ್ಸ್ಟ್ ಡೇ ಅಯ್ಯೋ ನಿದ್ದೆ ಮಾಡ್ಬೇಕಲ್ಲ, ಪ್ಲೀಸ್ ಸ್ಲೀಪ್ ದ ಹೋಲ್ ನೈಟ್ ಅಂತ ನಾವು ಇಲ್ಲಿ ಕೂತ್ಕೊಂಡು ವಿಡ್ ಬಿ ಪ್ರೇಯಿಂಗ್. ಅಟ್ಲೀಸ್ಟ್ ದಟ್ಸ್ ಹೌ ಐ ಆಮ್.
ಬಟ್ ಎಸ್ ಇಟ್ ಡಸ್ ಯು ಗೆಟ್ ಯೂಸ್ ಟು ಇಟ್ ಆ್ಯಂಡ್ ಇಟ್ ಒನ್ಸ್ ಯು ಆರ್ ಯೂಸ್ ಟು ಇಟ್ ಅಲ್ಲ ಎಕ್ಸ್ಪೀರಿಯನ್ಸ್ನ ಇನ್ನೂ ಜಾಸ್ತಿ ನಾವು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀವಿ ಬಿಕಾಸ್ ಇನಿಷಿಯಲಿ ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಅ ಚೈಲ್ಡ್ ಅದು ಒಂದು ಸಡನ್ಲಿ ಏನು ಮಾಡಬೇಕು ಮಾಡಬೇಕು ಎಷ್ಟೇ ಬುಕ್ಸ್ ಓದಿದ್ರು ಎಷ್ಟೇ ಜನ ಹೇಳಿದ್ರು ಮೈ ಮದರ್ ಇನ್ ಲಾ ವಾಸ್ ದೇರ್ ನಮ್ಮ ಅಮ್ಮ ಇದ್ದರು ಆದರೂ ಇಟ್ ವಾಸ್ ಲಿಟಲ್ ಚಾಲೆಂಜಿಂಗ್ ನನ್ನ ಜೀವನ ಏನಾಗೋಯ್ತು ನಾನು ಎಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಆ್ಯಂಡ್ ನಾನು ಯಾರು ಅನ್ನೋ ಕೂಡ ಪ್ರಶ್ನೆ ಶುರು ಆಯಿತು ಬಟ್ ಆ ನಂತರ ಮಯೂರ ಎಸ್ಪೆಷಲಿ ಈಗ ನಾವು ಶೀಸ್ ಅಬೌಟ್ 1 year and 4 months ಈಗ ಐ ಲವ್ the work that I do. Wow. I am now at home. I cook 3 times a day. Okay. ಬೆಳಗ್ಗೆ ಎದ್ದು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಎಸ್ಪೆಷಲಿ ಪ್ಯಾಂಡಮಿಕ್ ಟೈಮಲ್ಲಂತೂ ಐ ವಾಸ್ ಅ ಪಕ್ಕಾ ಹೋಮ್ ಮೇಕರ್ ಆ್ಯಂಡ್ ನಾನು ಯಾವತ್ತೂ ನನ್ನ ಆ ಒಂದು ರೀತಿನಲ್ಲಿ ಐ ಮೀನ್ ಐ ಕುಡ್ ಊಹಿಸ್ಕೊಂಡಿರಲಿಲ್ಲ ಐ ಕುಡ್ ಟೇಕ್ ಕೇರ್ ಆಫ್ ಅ ಹೌಸ್ ಅದನ್ನ ಹೇಳಕ್ಕೆ ಐ ಮೀನ್ ನನ್ಗೆ ಏನು ಮಾಡಕ್ಕೆ ಬರಲ್ಲ ಯೂಶ್ವಲಿ ಒಂದು ಮಿತ್ ಅಲ್ಲ ಒಂದು ಸೇಯಿಂಗ್ ಇರುತ್ತೆ ಆಕ್ಟ್ರೆಸ್ ಅವಳಿಗೆ ಏನು ಬರುತ್ತೆ ಅಡಿಗೆ ಗಿಡಿಗೆ ಏನು ಬರಲ್ಲ ಓ ಅವಳಿಗೆ ಒಂದು 10 ಜನ ಇರ್ತಾರಪ್ಪ ಕೆಲಸ ಮಾಡಕ್ಕೆ ಆ ಥರ ಏನೂ ಇಲ್ಲ ಮಯೂರ ಐ ಕಮ್ ಮುಂಚೆ ಅಂತಾನೂ ಮಾಡ್ತಿದ್ದೀವಿ ಈಗ ಕೂಡ ಮಾಡ್ತೀವಿ ಇನ್ಫ್ಯಾಕ್ಟ್ ಈಗಿನ್ನೂ ಜಾಸ್ತಿನೇ ಸೊ ಐ ಥಿಂಕ್ ಕೊರೋನಾ ಟೈಮಲ್ಲಿ ಮನೆಯಲ್ಲಿರೋ ಇಡೀ ಕೆಲಸ ಮಾಡಿ completely 24/7 mother agi. So what do you do today? And how's Ram? Ram's good. He's a great father. But 8 ವರ್ಷದಲ್ಲಿ ಈ ಮಾತನ್ನು ನಾನು ಹೇಳಬೇಕಾಗಿದೆ ವಿಕಿಪೀಡಿಯಾ ಸೇಸ್ 32 ಸಿನಿಮಾ ಅಂತ ಸೊ 32 ಸಿನಿಮಾದಲ್ಲಿ ಶ್ರುತಿ ಆ್ಯಕ್ಟ್ ಮಾಡಿದೆ ಆನ್ ಆನ್ ಆವ್ರೇಜ್ ವರ್ಷಕ್ಕೆ 4 ಫಿಲ್ಮ್ ಅಂತ ನಾನು ಲೆಕ್ಕಕ್ಕೆ ತೊಗೊತೀನಿ ಸೊ ವಿಚ್ ಇಸ್ ಟ್ರೂ ಅಂತ ಯಾಕೆ ಅಂತ ಹೇಳ್ತೀನಿ ಸೊ ನಾನು ಬಿಗ್ ಎಫ್ ಎಮ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸೊ ಈಗ ಸ್ಟಾರ್ಸ್ ಸೆಲಿಬ್ರಿಟೀಸ್ ಇಂಟರ್ವ್ಯೂಗೆ ಬರ್ತಾರೆ ಕೆಲವರು ವರ್ಷಕ್ಕೊಮ್ಮೆ ಬರೋರು ಕೆಲವರು 2 ವರ್ಷಕ್ಕೊಮ್ಮೆ ಬರೋರು ಅವ್ರ ಸಿನಿಮಾ ರಿಲೀಸ್ ಟೈಮ್ಗೆ ದೇ ವಿಲ್ ಕಮ್ ಫಾರ್ ಅನ್ ಇಂಟರ್ವ್ಯೂ ಅಂತ ಸೊ ನನ್ನ ಬಾಸ್ ಅವಾಗ ಹೇಳಿದ್ರು ಐ ಸೀಮ್ ಟು ಸಿ ದಿಸ್ ಲೇಡಿ ಕ್ವೈಟ್ ಆಫನ್ ಎವ್ರಿ 3 months once ಅನ್ನೋರು ಐ ವಾಸ್ ಲೈಕ್ ಶಿ ಇಸ್ ಡೂಯಿಂಗ್ ಫಿಲ್ಮ್ಸ್ ಮಾಡ್ತಿದ್ದಾರೆ ಗುರು ಬರ್ತಾ ಇದ್ದಾರೆ ಅಂತ ಹೌ ಮೆನಿ ಫಿಲ್ಮ್ಸ್ ನನಗೆ ನೆನಪಿರೋ ಹಂಗೆ ಒಂದು ವರ್ಷದಲ್ಲಿ ಶಿ ಕೇಮ್ 5 times ಆ್ಯಂಡ್ 5 ಫಿಲ್ಮ್ ರಿಲೀಸ್ ಆಗಿತ್ತು ಕರೆಕ್ಟ್ ಸೊ 8 ವರ್ಷದಲ್ಲಿ 32 ಸಿನಿಮಾ 3 ಫಿಲ್ಮ್ ಫೇರ್ ಆ್ಯಂಡ್ ಒಂದು ರಾಜ್ಯ ಪ್ರಶಸ್ತಿ ಆ್ಯಂಡ್ ನ್ಯಾಷನಲ್ ಅವಾರ್ಡ್ ಒಂದು ಸ್ಪೆಷಲ್ ಮೆನ್ಷನ್ ಸಿಕ್ಕಿದ್ದಂಥದ್ದು ಸೊ ಐ ಥಿಂಕ್ ಇಟ್ ಈಸ್ ಅ ಲಾಟ್ ಡೋಂಟ್ ಯು ಅಗ್ರಿ ಐ ಡೋಂಟ್ ನೋ ಮಯೂರ ನೀವು ಹಿಂಗೆ ಹೇಳ್ತಿದ್ರೆ ಐ ಆಮ್ ಜಸ್ಟ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಲುಕಿಂಗ್ ಬ್ಯಾಕ್ ಆ್ಯಂಡ್ ವಾವ್ ಯು ಹ್ಯಾವ್ ಡನ್ ಅ ಲಾಟ್ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಅದು ಐ ಡೋಂಟ್ ನೋ ಇಫ್ ಇಟ್ಸ್ ಅ ಲಾಟ್ ಬಟ್ ನಾನು ನನ್ನ ಕೆಲಸನ ತುಂಬಾ ಇಷ್ಟಪಟ್ಟೆ ಮಯೂರ ಐ ಲವ್ಡ್ ವರ್ಕಿಂಗ್ ಬೆಳಗಿನ ಜಾವ ಎಷ್ಟು ಗಂಟೆ ಬೇಕಾದರೂ ಎದ್ದೇಳ್ತೀನಿ ಕರೆಕ್ಟಾಗಿ ಆನ್ ಟೈಮ್ ಸೆಟ್ಟಲ್ಲಿ ಇರ್ತೀನಿ ನನಗೆ ಅದು ಕೆಲಸನೇ ಅನಿಸ್ಲಿಲ್ಲ ಸೊ ಹಾಗಾಗಿ ಅಷ್ಟು ಇಷ್ಟಪಟ್ಟು ಮಾಡೋವಂಥದ್ದು ಕೆಲಸ ನಾವು ಮಾಡ್ಕೊಂಡು ಹೋದರೆ ಆ್ಯಂಡ್ ಅದು ಒಂದು ರೀತಿಯಲ್ಲಿ ಅದರದ್ದು ಫಲ ಕೂಡ ಸಿಕ್ತು ನಾನು ಇಲ್ಲ ಸಿಕ್ಕಿಲ್ಲ ಅಂತ ಹೇಳಲ್ಲ ಐ ಎಂಜಾಯ್ಡ್ critical acclaim and to a certain extent commercial acclaim. So ಹಾಗಾಗಿ ವ್ಯಾಲಿಡೇಷನ್ ಮೋಟಿವೇಶನ್ ಎಲ್ಲನೂ ಇತ್ತು ಸೊ ಕೆಲಸ ಈಗ ನೀವು ಎಲ್ಲ 32 ಫಿಲ್ಮ್ಸ್ ಅಂದಿದ ತಕ್ಷಣ ನನಗೆ ಅಯ್ಯೋ 32 ನಾ ಕೌಂಟ್ ಮಾಡೋಣ ನಂಗೆ ನಿಜವಾಗ್ಲೂ 32 ಅಂತ ಅನಿಸ್ತಾನೆ ಇಲ್ಲ ಬಟ್ ಇಟ್ ವಾಸ್ ಅ ವೆರಿ ಫನ್ ಜರ್ನಿ ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಮಾಡಿದ್ದು ಸೊ ಹಾಗಾಗಿ ಐ ಥಿಂಕ್ ಇಟ್ ವಾಸ್ ವಾವ್ ಮೋರ್ ದ್ಯಾನ್ ಎನಿಥಿಂಗ್ ನಂಗೆ ನೆನಪಿದೆ ನಾನು ಇವ್ರು ಹೇಳ್ದಂಗೆ ಸಾಕಷ್ಟು ಜನ ಬೇರೆ ಸ್ಟಾರ್ಸ್ನ ಇಂಟರ್ವ್ಯೂ ಮಾಡಿದಾಗ ಒನ್ ಆಫ್ ದ ಟಾಪ್ ಸ್ಟಾರ್ ಹೀರೋಯಿನ್ಸು ಕೂಡ ಹೇಳಿದರು ಸೇಯಿಂಗ್ ಲೈಕ್ ಐ ಯೂಸ್ ಟು ಆಲ್ವೇಸ್ ಕೀಪ್ ಎ ಟ್ಯಾಬ್ ಆನ್ ಹರ್ ಸಮ್ವೇರ್ ಎಲ್ಲರೂ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಓವರ್ಟೇಕ್ ಮಾಡ್ಬಿಡ್ತಾಳ ಅಂತ ನನಗೆ ಕಾಂಪಿಟೇಷನ್ ಯಾವತ್ತೂ ಕಾಣಲೇ ಇಲ್ಲ ಬಿಕಾಸ್ ಐ ಥಿಂಕ್ ದಟ್ಸ್ ವರ್ಕ್ ಫಾರ್ ಎವ್ರಿಬಡಿ ಮಯೂರಾ ಬಟ್ ಇಟ್ಸ್ ಅ ಹೆಲ್ದಿ ಕಾಂಪಿಟೇಷನ್ ಐ ಸೇ ಇಟ್ಸ್ ಗುಡ್ ಟು ಬಿ ಆಲ್ವೇಸ್ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಎನ್ವೈರನ್ಮೆಂಟ್ ಇದ್ದಾಗ ಸೊ ಒಂದು ಆರ್ಟಲ್ಲಿ ಏನು ಕಾಂಪಿಟೇಷನ್ ನನಗೆ ಅರ್ಥನೇ ಆಗಲ್ಲ ಇಲ್ಲ ನಾನು ಸುಮ್ಮನೆ ಹೇಳ್ತಿಲ್ಲ ನಾನು ತುಂಬ ಅಯ್ಯೋ ಸಡನ್ ಆಗಿ ಏನಾಯ್ತಪ್ಪ ಶ್ರುತಿ ಹರಿಹರನ್ಗೆ ಏನು ಜಾಸ್ತಿ ಕಾಂಟ್ರವರ್ಸಿಯಲ್ ಆಗಿ ಹೇಳ್ತಿಲ್ವಲ್ಲ ಅಂತ ಯೋಚನೆ ಮಾಡ್ಬೋದು ಬಟ್ ದೇವ್ರಾಣಿ ಹೇಳ್ತಿದ್ದೀನಿ ಐ ನೆವರ್ ವಾಟ್ ಈಸ್ ಕಾಂಪಿಟೇಷನ್ ಇನ್ ಆರ್ಟ್ ಕಲೆನಲ್ಲಿ ಏನು ಕಾಂಪಿಟೇಷನ್ ಅನಿಸ್ತೀರಾ ಐ ಡೋಂಟ್ ನೋ ಟುಮಾರೋ ಇಫ್ ಯು ಟೆಲ್ ಮಿ ದಟ್ ನನ್ಕಿನ್ನ ಇನ್ನೊಬ್ರು ಆ ರೋಲ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಖಂಡಿತ ಮಾಡಬಹುದಾಗಿತ್ತು ಯಾಕೆ ಮಾಡೋಕ್ಕಾಗಲ್ಲ ಆ್ಯಂಡ್ ನಾನು ಅವ್ರಿಗಿನ್ನ ಚೆನ್ನಾಗಿ ವೈ ನಾಟ್ ನೀವು ಹೇಳ್ದಂಗೆ ಸೊ ಕ್ರಿಟಿಕಲ್ ಅಕ್ಲೈಮ್ ಫಿಲ್ಮ್ಸ್ ಆಗಿರ್ಬೋದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಸೊ ದ್ಯಾಟ್ ಬ್ಯಾಲೆನ್ಸ್ ನಾನು ಹೇಳಿದ್ನಲ್ಲ 32 ಸಿನಿಮಾದಲ್ಲಿ
ಸೊ ಈಗ ನ್ಯಾಷನಲ್ ಅವಾರ್ಡ್ ಒಂದು ಸ್ಪೆಷಲ್ ಮೆನ್ಷನ್ ಕೂಡ ಬಂತು ನಾತಿ ಚರಮಾಗಿ ನನ್ನ ಹೊಡೆದಂಗೆ ಎಲ್ಲ ಒಂದು ವಿಧದಲ್ಲೂ ಒಂದು ಆಫ್ ಬೀಟ್ ಸಿನಿಮಾ ಆಫ್ ಬೀಟ್ ಲೈಕ್ ಈಗ ಗೋಧಿ ಬಣ್ಣ ತೊಗೊಂಡ್ರೆ ಇಟ್ ಈಸ್ ಅ ಕೈಂಡ್ ಆಫ್ ಎನ್ ಆಫ್ ಬೀಟ್ ಸಿನಿಮಾ ಅಂತ ನಮ್ಗೆ ಒಂದು ತಾರಕ್ ತೊಗೊಂಡ್ರೆ ಇಟ್ಸ್ ಕಂಪ್ಲೀಟ್ಲಿ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಯು ಹ್ಯಾಡ್ ದಟ್ ಮಿಕ್ಸ್ಡ್ ಬ್ಯಾಲೆನ್ಸ್ ವಿಚ್ ವಾಸ್ ವೆರಿ ರೇರ್ ಇನ್ ನಮ್ಮ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಗೆ ಸಿಕ್ಕಿರಲಿಲ್ಲ ಅದು. ಡೋಂಟ್ ಯು ಅಗ್ರಿ ಆನ್ ದಟ್? ಇದು ತಗೊಂಡು ಹೋಗೋದಕ್ಕಿಂತ ಐ ಥಿಂಕ್ ವಿ ಜಸ್ಟ್ ಲಕ್ಕಿ ಇನಫ್ ದಟ್ ದೇರ್ ಆರ್ ಪೀಪಲ್ ಹೂ ಆರ್ ಕ್ರಿಯೇಟಿಂಗ್ ಬೋತ್. ಆ್ಯಂಡ್ ನಾವು ಕನ್ನಡದವರಾಗಿ ನಾವು ತುಂಬ ಹೆಮ್ಮೆ ಪಡಬೇಕು ದಟ್ ನಮ್ಮ ಫಿಲ್ಮ್ ಮೇಕರ್ಸ್ ಆರ್ ಟ್ರೈಯಿಂಗ್ ಟು give you whatever you want or whatever you probably don't even want. Illa, basically there is a good balance of art being created. Commercial agirli, nim out and out mass, heroism, machoism, those films. And on the other side, ಒಂದು ಒಳ್ಳೆ ಕಥೆ ಇರೋವಂಥದ್ದು ಒಂದು ಚಿತ್ರ. Correct. Which is honest. ರಿಯಾಲಿಟಿಗೆ ಇನ್ನೊಂಚೂರು ಜಾಸ್ತಿ ಹತ್ತಿರ ಆಗಿರೋದು ಕಥೆಗಳು ಕೂಡ ಮಾಡ್ತಿದ್ದೀವಿ. ಸೊ ಹಾಗಾಗಿ ಎರಡು ಮಾಡ್ತಿರೋದ್ರಿಂದ ಐ ಥಿಂಕ್ ವಿ ಆಸ್ ಆ್ಯಕ್ಟರ್ಸ್ ಆರ್ ಇನ್ ಅ ವೆರಿ ಲಕ್ಕಿ ಸ್ಪೇಸ್ ದ್ಯಾಟ್ ಎರಡೂ ಮಾಡೋಕ್ಕೆ ಸಾಧ್ಯ, ಎರಡೂ ಮಾಡೋಕ್ಕೆ ನಾವು ಒಪ್ಕೊಂಡಿದ್ದೀವಿ ಕೂಡ. ಆ್ಯಂಡ್ ಅದಕ್ಕೆ ಮೇನ್ ಒಂದು ಕಾರಣ ಏನು ಅಂತಂದರೆ ಕಮರ್ಷಿಯಲ್ ಸಿನಿಮಾಗಳಿಂದ ಜಾಸ್ತಿ ದುಡ್ಡು ಕಮರ್ಷಿಯಲ್ ಸಿನಿಮಾಗಳನ್ನ ಮೋಸ್ಟ್ಲಿ ಮಾಡೋದೇ ಒಂದು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ. ಸೊ ಐ ಮೀನ್ ಹಾಕಿದ ದುಡ್ಡು ವಾಪಸ್ ಬರಬೇಕಪ್ಪ ಆ ಥರ. ಸೊ ಹಾಗಾಗಿ ನಾವು ಕೂಡ ಸರಿಪ್ಪ ನೀವು ಪೇ ಮಾಡಿ ನಾವು ಬರ್ತೀವಿ. ಆ್ಯಂಡ್ ನಮಗೂ ಕೂಡ ಅದರಿಂದ ಒಂದು ಲೆವೆಲ್ಗೆ ಮಾರ್ಕೆಟು ಕೂಡ ಒಂಚೂರು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ನಮ್ಗೆ ಇಷ್ಟವಾಗಿರೋವಂಥದ್ದು ಸಿನಿಮಾಗಳು ಮಾಡಬೇಕಾದ್ರೆ ಅದು ಅವ್ರಿಗೂ ಕೂಡ ಒಂಚೂರು ರೀಚ್ ಆಗುತ್ತಲ್ವಾ ಅನ್ನೋ ಒಂದು ಪರ್ಸ್ಪೆಕ್ಟಿವ್. ಸೊ ಇಟ್ಸ್ ನಾಟ್ ಜಸ್ಟ್ ಮನಿ ಬಟ್ ಇಟ್ಸ್ ಆಲ್ಸೋ ಅಬೌಟ್ ದ ಮಾರ್ಕೆಟ್. ಆ್ಯಂಡ್ ಐ ಗೆಸ್ ಇಟ್ ವಿಲ್ ಬಿ ರಾಂಗ್ ಆಫ್ ಮೀ ಟು ಸೇ ನಾನು ಮಾತ್ರ ಮಾಡಿದ್ದೀನಿ. ಈಗ ಸಾಕಷ್ಟು ಜನ ಶ್ರದ್ಧಾ ಶ್ರೀನಾಥ್ ಇಸ್ ಡೂಯಿಂಗ್ ದ ಸೇಮ್ ಥಿಂಗ್, ಹರಿಪ್ರಿಯಾ ಇಸ್ ಡೂಯಿಂಗ್ ದ ಸೇಮ್ ಥಿಂಗ್, ಬೇರೆ ಯಾರು ಮಾಡ್ತಿದ್ದಾರೆ? ರಚಿತಾ ಇಸ್ ಸೈನಿಂಗ್ ಮತ್ತೆ ಐ ಮೀನ್ ಶಿ ವರ್ಕ್ ವಿತ್ ರಮೇಶ್ ಸರ್. ನಾನು ಕೇಳಿದ್ದೆ ಅದು ತುಂಬ ಒಳ್ಳೆ ಚಿತ್ರ ಆ್ಯಂಡ್ ಅವ್ರು ಸಖತ್ತಾಗಿ ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ಪರ್ಫಾರ್ಮ್ ಮಾಡಿದ್ರು ಅಂತಾನು ನಂಗೆ ಗೊತ್ತಿತ್ತು. ಸೊ I think the world is changing for us women. ಆ್ಯಂಡ್ ನೀವು ಹೇಳ್ದಂಗೆ ನಂಗೆ ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಒಬ್ಳು ಆಫ್ ಬೀಟ್ ಸಿನಿಮಾ, ಅವಳು ಕೂಡ ಸಾಕಷ್ಟು ಆಫ್ ಬೀಟ್ ಸಿನಿಮಾ ಮಾಡಿದ್ದಾಳೆ. ಅವಳು ಹೇಳೋದು ಅದಕ್ಕೆ ಸಿಂಗ್ಲೆ ಕಮರ್ಷಿಯಲ್ ಒಂದು ಸಿನಿಮಾ ಆದರೂ ಕೊಡಿಸು, ನನಗೆ ದುಡ್ಡು ಬರುತ್ತೋ, ಇದರಲ್ಲಿ ಹೆಸರು ಬರ್ಬೋದು, ಅಥವಾ ನನಗೆ ಒಂದು ಪರ್ಫಾರ್ಮೆನ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು, ಕ್ರಿಯೇಟಿವ್ ಎಕ್ಸಾಕ್ಟ್ಲಿ. ಬಟ್ ದುಡ್ಡು ಬೇಕು ಎಟ್ ದಿ ಎಂಡ್ ಆಫ್ ದ ಡೇ. ಮೀ ಬೀಂಗ್ ಅನ್ ಆರ್ಟಿಸ್ಟ್ I need to survive, right? I'm getting goosebumps, kano. You're absolutely right. Because ನಾವು ಸರ್ವೈವ್ ಆಗೋದು ಹೆಂಗೆ? ಬಿಕಾಸ್ ಈ ಚಿತ್ರಗಳಂತೂ ನಮಗೆ ದುಡ್ಡು ಕೊಡಲ್ಲ. ಆ್ಯಂಡ್ ನೀವು ಹೇಳಿದ ಹಾಗೆ ನಂದು ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ಥಿಯೇಟರಲ್ಲಿ, ರಂಗಶಂಕರನಲ್ಲೆಲ್ಲ ಅವ್ರ ಪರ್ಫಾರ್ಮೆನ್ಸ್ ಹೋಗಿ ಕೂತ್ಕೊಂಡು ಅದ್ಭುತವಾಗಿರುವಂಥದ್ದು ಪರ್ಫಾರ್ಮೆನ್ಸು. ಆ್ಯಂಡ್ ಅದು ಮಾತ್ರ ಅಲ್ಲ, ಭಾಷೆದು ಒಂದು ಹಿಡಿತ ಎಷ್ಟು ಚೆನ್ನಾಗಿ ಅವ್ರು ಕನ್ನಡ ಮಾತಾಡ್ತಾರೆ. ಇಟ್ಸ್ ಸೋ ಅನ್ಫಾರ್ಚುನೇಟ್ ದಟ್ ದೇ ಆರ್ ನಾಟ್ ದೇರ್ ಇನ್ ದ mainstream, so-called mainstream, and within the celluloid. Yeah. So, I don't know. Maybe you should bring them, Mayuraa. I'm too small, I can say that. But yeah, maybe in the future, I won't mind. ನನಗೆ ಆಲ್ವೇಸ್ ನನ್ನ ಖುಷಿ ಏನು ಅಂತಂದ್ರೆ You are not too small. No innuendos there. Nevertheless, so but ಈ 32 ಸಿನಿಮಾಗಳಲ್ಲಿ ನನಗೆ ಯಾವಾಗಲೂ ಒಂದು ಅನ್ಸುತ್ತೆ, saying like different. Your favorite ಯಾವುದು? Just asking. ನನ್ನ ಫೇವ್ರೆಟ್ of course ನಾತಿ ಚರಾಮಿ, ಬಿಕಾಸ್ ಫಾರ್ ದ ಬೋಲ್ಡ್ ಅಟೆಂಪ್ಟ್. ಅಂದರೆ ನಾನು ಅದನ್ನು ಬೋಲ್ಡ್ ಅಟೆಂಪ್ಟ್ ಅಂತಂದರೆ ಆಗ್ಲೇ ಎಡಕಲ್ಲು ಗುಡ್ಡದ ಮೇಲೆ ಅನ್ನೋ ಸಿನಿಮಾ ಬಂದಿತ್ತು. ಒಂದು ಏನಂತೀರ ಸೆಕ್ಷುಯಲ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂತ ತೊಗೊಂಡ್ರೆ ಒಂಥರ ಆ ಥರ ತೊಗೊಂಡ್ರೆ ಎಡಕಲ್ಲು ಗುಡ್ಡದ ಮೇಲೆ ವಾಸ್ ಪುಟ್ಟಣ್ಣ ಸರ್ ಮಾಡಿದ್ರು. ನೀ ಬೀಯಿಂಗ್ ಅ ಡೈ ಹಾರ್ಟ್ ಫ್ಯಾನ್ ಆಫ್ ಪುಟ್ಟಣ್ಣ ಸರ್. ಬಟ್ ಇನ್ ದ ರೀಸೆಂಟ್ ಟೈಮ್ಸ್ ಬಂದಾಗ ಸುಮಾರು ಜನ ಅವಾಗ ಮಾತಾಡಿದ್ರು, ಸೇಯಿಂಗ್ ಲೈಕ್ ಈ ಥರ ಒಂದು ಅಪ್ರೋಚು ಕೂಡ ಕನ್ನಡದಲ್ಲಿ ಮಾಡಬಹುದಾ ಅಂತ ಬಂದಾಗ ಅದನ್ನು ಬೋಲ್ಡ್ ಅಟೆಂಪ್ಟ್ ತೊಗೊಂಡು ಮಾಡಿದ್ದಿಲ್ಲ. ಅದಕ್ಕೆ ಟ್ರೂಲಿ ಹ್ಯಾಟ್ಸ್ ಆಫ್. ಅಪಾರ್ಟ್ ಫ್ರಮ್ ದ್ಯಾಟ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಮಿಗೆ ಬಂದಾಗ ನನಗೆ ತಾರಕ್, ಫಸ್ಟ್ ಆಫ್ ಆಲ್ ಐ ಆಮ್ ಎ ಡೈ ಹಾರ್ಟ್ ಫ್ಯಾನ್ ಆಫ್ ದರ್ಶನ್ ಸರ್. ಸೊ ದರ್ಶನ್ ಸರ್ ಜೊತೆ ನೋಡಿದಾಗ ಅವಾಗ ಹೇ ಈ ಕಡೆ ಇದಕ್ಕೂ ಸೈ, ಆ ಕಡೆ ಅದಕ್ಕೂ ಸೈ ಅಂದಾಗ ನನ್ನ ಪ್ರಶ್ನೆ ಏನಿತ್ತು ಅಂತಂದರೆ, ನೀವು ಡ್ಯಾನ್ಸರ್ ಆಗಿದ್ದ ಕಾರಣ ಡು ಯು ಥಿಂಕ್ ಅದು ತುಂಬ ಖುಷನ್ ಕೊಡ್ತು ಅನ್ಸುತ್ತಾ ಫಾರ್ ಬೀಯಿಂಗ್ ಎನ್ ಆರ್ಟಿಸ್ಟ್? ಡ್ಯಾನ್ಸರ್ ಆಗಿದ ತಕ್ಷಣನೇ ಪರ್ಫಾರ್ಮೆನ್ಸ್ದು ಒಂದು ಬೇಸಿಕ್ಸ್ ಅಂತೂ ನಾವು ಅದಕ್ಕೇನು ಹೇಳ್ತೀವಿ, ಎಕ್ಸಾಕ್ಟ್ಲಿ ಟಿಕ್ ಮಾಡಿಬಿಡ್ತೀವಿ. ಅದನ್ನು ಕಂಪ್ಲೀಟ್ಲಿ ಇಟ್ಸ್ ನಾಟ್ ಸ್ಕೇರಿ. ಬೇಸಿಕ್ಲಿ ಜನರ ಮುಂದೆ ಪರ್ಫಾರ್ಮ್ ಮಾಡೋದು ಆ್ಯಸ್ ಎ ಡ್ಯಾನ್ಸರ್ ಯು ಆರ್ ವೆರಿ ಕಂಫರ್ಟಬಲ್ ವಿತ್ ಇಟ್. ಸೊ ಹಾಗಾಗಿ
ಕುಷನ್ಕಿನ್ನ ಜಾಸ್ತಿ ನಾನು ಡಾನ್ಸರ್ ಆಗಿದ ತಕ್ಷಣ ನನ್ನ ಫಸ್ಟ್ ಮೊದಲನೇ ಸಿನಿಮಾ ಕಂಪನಿ ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್ ನಾವು ಲೂಸಿಯಾಕ್ಕೆ ಬರೋಣ. ಲೂಸಿಯಾಗಿ ಬಂದಿದ ತಕ್ಷಣ ಯಾವಾಗಲೂ ಪವನ್ ಹೇಳ್ತಿದ್ರು, ಕ್ಯಾಮ್ರಾ ಮುಂದೆ ಸಟ್ಲಾಗಿ ಮಾಡಮ್ಮ ಸಾಕು, ಲೈಕ್ ಡಿಕ್ರೀಸ್ ಬಿಕಾಸ್ ಅಭಿನಯ ನಾವು ಮಾಡಕ್ಕೆ ಹೋದಾಗ ಇನ್ ಡಾನ್ಸ್ ಆರ್ ಇನ್ ಭರತನಾಟ್ಯಂ ಅದು ಒಂಚೂರು ಲೌಡಾಗೇ ಇರುತ್ತೆ ಆ್ಯಂಡ್ ಎಸ್ಪೆಷಲಿ ಅದು ಸ್ಟೇಜಿಗೆ ಜಾಸ್ತಿ ನಾವು ಮಾಡ್ತೀವಿ. ಅದರಲ್ಲಿ ಲಿರಿಕ್ಸ್ ಇರಲ್ಲ. ಐ ಮೀನ್ ಅಭಿನಯ ಈಸ್ ಅ ಲಿಟಲ್ ಓವರ್ ದ ಟಾಪ್. ಬಟ್ ನಾವು ಸಿನಿಮಾಗೆ ಬಂದಾಗ ಅದನ್ನು ಆದಷ್ಟು ರಿಯಲ್ ಆಗಿ ಕಟ್ ಮಾಡಿ ಸೊ ಹಿ ರಿಯಲಿ ಕಂಟ್ರೋಲ್ ಮೀ ಆ್ಯಂಡ್ ಐ ಲರ್ನ್ ದ್ಯಾಟ್. ಸೊ ಎಲ್ಲಿ ಮೋಸ್ಟ್ಲಿ ನ್ಯೂ ಕಮರ್ಸ್ಗೆ ನಟನೆ ಹೇಳ್ಕೊಡ್ಬೇಕು, ಹೂ ಡು ನಾಟ್ ಹ್ಯಾವ್ ಅ ಡಾನ್ಸ್ ಬ್ಯಾಕ್ಗ್ರೌಂಡ್ ಅವ್ರನ್ನ ಅಭಿನಯ ಬ್ಯಾಕ್ಗ್ರೌಂಡ್, ಅವ್ರಿಗೆ ಒಂದು ರೀತಿಯಲ್ಲಿ ಯು ಹ್ಯಾವ್ ಟು ಟ್ರೈ ಆ್ಯಂಡ್ ಟೀಚ್ ದೆಮ್ ಪರ್ಫಾರ್ಮೆನ್ಸ್. ಇಲ್ಲಿ ಫಾರ್ ಮೀ ಆ್ಯಂಡ್ ಫಾರ್ ಅದರ್ ಡಾನ್ಸರ್ಸ್ ಲೈಕ್ ಮೀ ಹೂ ಆರ್ ನೌ ಆ್ಯಕ್ಟರ್ಸ್ ಕಡಿಮೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಐ ಥಿಂಕ್ ದಟ್ಸ್ ವಾಟ್ ಯುವರ್ ಎ ಪ್ಯಾಕೇಜ್. ಅಂದರೆ ಈಗ ಲೂಸಿ ಎಲ್ಲ ತೊಗೊಂಡ್ರೆ ಎಷ್ಟೊಂದು 3-4 ಹಾಡಿತ್ತಾ? ಹಾಂ 3-4 ಹಾಡಿತ್ತಾ? ಹೌದು ಎಸ್ ಜಮ್ಮ. ಸೊ ಅವಾಗ ತೊಗೊಂಡಾಗ ನೀವು ಹೇಳ್ದಂಗೆ ಒಂದು ಸಟಲ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಸೀನ್ಸ್ಗಳು ತೊಗೊಂಡಾಗ ಫಾರ್ ಎ ಡಾನ್ಸ್ ಅಂತ ಬಂದಾಗ ಸೋ ಈಸಿ. ಸೊ ಈಗ ಕೆಲವ್ರಿಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಭಾಳ ಅದ್ಭುತವಾಗಿ ಮಾಡ್ತಾರೆ, ಡ್ಯಾನ್ಸ್ ಮಾಡಿದಾಗ ದೇ ಸೇ ನೋ ಐ ಆಮ್ ವೆರಿ ಬ್ಯಾಡ್ ಎಟ್ ಇಟ್, ಡೋಂಟ್ ಇವನ್ ಕಮ್ ಅಂತ. ಸೊ ಅವಾಗ ಒಬ್ಬ ರೈಟರ್ ಆಗಿ ಬರೆಯೋನು, ನಾನು ರೈಟರ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತಾ ಇದ್ದೀನಿ, ನಾನು ಬರೀಬೇಕಾದ್ರೆ ಸೊ ಇಫ್ ಐ ಕಾಸ್ಟ್ ಯು ಅಂತಂದಾಗ ಗುರುಗಳಿಗೆಲ್ಲ ಬರುತ್ತೆ ಗುರು. So it becomes, I can extract whatever the amount of talent an actor has. Fair enough. ನೀವು ಇವರೇ ಕ್ವೆಶ್ಚನ್ ಕೇಳ್ಬಿಟ್ಟು ಇವರೇ ವೆರಿ ಗುಡ್, ನನ್ನ ಕೆಲಸನೇ ಇಲ್ಲ. Okay, now, do you miss all these things today? Oh, wow. Trust you to ask a question like this, Mayuraa. I do miss it a lot. I look back and I'm like, a lot of things, lot of choices that I made. ನಾನು ಮಾಡಿಲ್ಲ ಅಂತಿದ್ರೆ ಹೆಂಗಿರ್ತಾ ಇತ್ತು ನನ್ನ ಜೀವನ? ಹೌ ಡಿಫ್ರೆಂಟ್ ವುಡ್ ಇಟ್ ಹ್ಯಾವ್ ಬೀನ್? ರೀಸೆಂಟ್ಲಿ ಯಾರೋ ಒಬ್ಬರು ಬಂದರು ಮನೆಗೆ, ಟಾಪಲ್ಲಿದ್ದೆಮ್ಮ ನೀನು ಹೋಗಿ ಬಾಯ್ಬಿಟ್ಟಿಯಲ್ಲ. ಅವತ್ತಿಂದ ಇಟ್ ಜಸ್ಟ್ ಪ್ಲಾಮಿಟೆಡ್ ಡೌನ್. ಆ್ಯಂಡ್ ಫಾರ್ ಹಿಮ್ ಆಸ್ ಅ ಥರ್ಡ್ ಆರ್ ದ ಫೋರ್ತ್ ಪರ್ಸನ್ ಆರ್ ದ 25th ಪರ್ಸನ್ ನನ್ನ ಜೀವನದಲ್ಲಿ, ಫಾರ್ ಹಿಮ್ ಟು ಸ್ಟ್ಯಾಂಡ್ ಔಟ್ ದೇರ್ ಆ್ಯಂಡ್ make an observation is very easy. But as the person who's actually going through something like this, ivattu 2020 nalli when I look back, I'm like, I really miss it. But probably Mayuraa, idantu ನಾನು ಹೇಳಲೇಬೇಕು, I have grown out of it. ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತೂ ಖಂಡಿತ ಬಿಡಲ್ಲ, ನನಗೆ ಬೇರೆಯೂ ಬರಲ್ಲ. I am an entertainer through and through. But how I will use my love for the films, my love for cinema is ಈಗ ನನ್ನ ಕೈಯಲ್ಲಿದೆ. ಕಂಪ್ಲೀಟ್ಲಿ ಇಟ್ಸ್ ಅಪ್ ಟು ಮೀ. ಆ್ಯಂಡ್ ಇನ್ನು ಮುಂದೆ ನಾನು ಅದು ಆ್ಯಕ್ಟ್ರಾಗಿ ಯೂಸ್ ಮಾಡ್ತೀನ, ಬಿಕಾಸ್ ಐ ಡೋಂಟ್ ಸಿ ಇಟ್ ಎನಿಮೋರ್. ಕರೆಕ್ಟ್. ಆಸ್ ಐ ವಾಸ್ ವೆರಿ ಓಪನ್ಲಿ ಟೆಲಿಂಗ್ ಯು, ವಿ ಆಲ್ ಗ್ರೋ ಓಲ್ಡ್. ಸೊ ಈಗ ನನ್ನ ಹಿಂದಿನ ಒಂದು ಕೆರಿಯರ್ ಹೆಂಗಿತ್ತೋ ಬಿಟ್ವೀನ್ 2014 to 2016, I don't think ದರ್ಶನ್ ಸರ್ದು ಒಂದು ಸಿನಿಮಾ ಖಂಡಿತ ನಂಗೆ ಇನ್ನೂ ಬರಲ್ಲ, ಅನ್ಲೆಸ್ ಮೇ ಬಿ ನನ್ನದು 10 years ಅವ್ರ ತಾಯಿಯಾಗಿ ಬರ್ಬೋದೇನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಖಂಡಿತ ಬರಲ್ಲ, ರೈಟ್? ಸೊ ಬಟ್ ಅದು ನಾನು ಒಪ್ಕೊಳ್ತೀನೋ ಇಲ್ವೋ ಅದು ಇನ್ನು ಮುಂದೆ ನೋಡೋಣ, ಇಟ್ಸ್ ಮೈ ಚಾಯ್ಸ್. ಬಟ್ ಸದ್ಯಕ್ಕೆ ಐ ಥಿಂಕ್ ಐ ಆಮ್ ಆಲ್ಸೋ ಎಕ್ಸೈಟೆಡ್ ಟು ಸಿ ವಾಟ್ ಐ ಕ್ಯಾನ್ ಡೂ ನೆಕ್ಸ್ಟ್. And how people acceptance also, do you think about it? ಒಳ್ಳೆ ಕೆಲಸ ಮಾಡಿದ್ರೆ ಜನ ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಯಾವ ಡೌಟು ಇಲ್ಲ. ಅದು ಏನೇ ಆಗಿರಲಿ, ನಿಮ್ಮ ಕೆಲಸ ನೀವು ಆನೆಸ್ಟಾಗಿ ಮಾಡಿ, ಇನ್ನು ಮುಂದೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿತ್ತು. ಅದು ನಾವು ಕಲಾವಿದರಾಗಿ ತಲೆ ಕೆಡಿಸ್ಕೊಳ್ಳೋದು ಐ ಥಿಂಕ್ ಇಟ್ಸ್ ಅನ್ಫೇರ್, ಮಯೂರ. 100%. ಸೊ ಹಾಗಾಗಿ ನನಗೆ ಅದ್ರದ್ದು ಬಗ್ಗೆ ಜಾಸ್ತಿ ಚಿಂತೆ ಇಲ್ಲ. ಬಟ್ ಅಗೇನ್ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಖಂಡಿತ ಬೆನ್ನು ತಟ್ತಾರೆ, ಪ್ರೋತ್ಸಾಹಿಸ್ತಾರೆ, ಆ್ಯಂಡ್ ಅದಕ್ಕೆ ನನಗೆ ಡೌಟ್ ಇಲ್ಲ. ಈ ಒಂದು ಪ್ರಶ್ನೆ ಸೂಕ್ತನೋ ಇಲ್ವೋ ಗೊತ್ತಿಲ್ಲ, ಬಟ್ ದ ಜರ್ನಿ ವಾಟ್ ಯು ಸೆಡ್, ಆ ಇಷ್ಟು ಮಧ್ಯದ ಜರ್ನಿಲಿ ಹೌ ಆರ್ ಯು, ಹೇಗಿದ್ರಿ ಆ್ಯಂಡ್ ವಾಟ್ ಡಿಡ್ ಯು ಅಂಡರ್ಗೋ? ಯಾವುದು? ಈಗ ವೆನ್ ದ ಹೋಲ್ ಕಾಂಟ್ರವರ್ಸಿ ವಿಚ್ ಹ್ಯಾಪನ್, ವಿಚ್ ಐ ಆಮ್ ನಾಟ್ ಓಪನಿಂಗ್ ಅಬೌಟ್ ದ್ಯಾಟ್, ಬಿಕಾಸ್ ಐ ಡೋಂಟ್ ವಾಂಟ್ ಟು ಓಪನ್ ದ್ಯಾಟ್. See, it's like controversy happens everywhere, yeah? Controversy ಅಲ್ಲ, it is a choice. There's a choice, exactly. See, ಅದು ಹೇಳಿದ್ದು ನಿಮ್ಮ ವೈಯಕ್ತಿಕವಾಗಿ ಆಗಿರೋಂಥದ್ದು ನೀವು ಹೇಳಿದ್ರಿ, ಅದನ್ನ ಜನಕ್ಕೆ ಬಿಟ್ಟಿದ್ದು ಅವ್ರಿಗೆ ಹೇಗೆ ಬೇಕೋ ಅದೇ ರೀತಿ ತೊಗೊಂಡ್ರೆ ಮೀಡಿಯಾಗೆ ಬಿಟ್ಟರು ಅಂತ ಹೇಗೆ ಬೇಕೋ ಟ್ವಿಸ್ಟ್ ಮಾಡ್ಬೋದು. ಬಟ್ ನಾನು ಹೇಳಿದ್ದು ಅದು ಆದ ನಂತರ ಇಲ್ಲಿವರೆಗೂ ಇರುವಂಥ ಈ ಒಂದು ಜರ್ನಿ ಇದೆಯಲ್ಲ,
ಸೊ ಹೇಗಿದ್ರಿ? ಅಫ್ಕೋರ್ಸ್ ಮದರ್ಹುಡ್ಡು ಇದನ್ನು ಬಿಟ್ಟು ನಾನು ಹೇಳಿದ್ದು ದಟ್ಸ್ ಪರ್ಸ್ನಲ್ ಸ್ಪೇಸ್. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷ್ನಲ್ ಸ್ಪೇಸ್, ಸೊ ಆಲ್ಮೋಸ್ಟ್ ಒಂದು ಸ್ಟಾಪ್ ಆಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು, ಅಥವಾ ಸಾಕಷ್ಟು ಆಫರ್ಗಳು ಬರ್ತಿದ್ದಂತ ನಿಂತಿರಬಹುದು. ಹೇಗಿತ್ತು ಆ ತಳವಳ? ಹೇಗಿತ್ತು ಆ ಜೀವನ? ಹೇಗಿತ್ತು? ವೆರಿ ಸ್ಕ್ಯಾರಿ ಮಯೂರ. ಇಟ್ ವಾಸ್ ವೆರಿ ವೆರಿ ಸ್ಕ್ಯಾರಿ. ಇಟ್ ವಾಸ್ ವೆರಿ ತುಂಬ ಒಂದು ಫಾರ್ ಒನ್ಸ್ ಇನ್ ಮೈ ಲೈಫ್ ನಾನು ಏನು ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಐ ವಾಸ್ ನಾಟ್ ಶ್ಯೂರ್. ಐ ವಾಸ್ ನಾಟ್ ಶ್ಯೂರ್. ಆ್ಯಂಡ್ ಅದಕ್ಕೆ ನನಗೂ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸು ಇರಲಿಲ್ಲ. ಒಂದು ಆ್ಯಕ್ಟ್ರ್ ಆಗಿ ಹೆಜ್ಜೆನ ಮುಂದೆ ಇಟ್ಟಾಗ ಕೂಡ ಜಾಸ್ತಿ ಏನೂ ಗೊತ್ತಿಲ್ಲ, ಇನ್ನು ಮುಂದೆ ಕೆಲಸ ಬರುತ್ತಾ ಇಲ್ವಾ ಅಂತ. ಬಟ್ ಎಲ್ಲೋ ಒಂದು ಕಡೆ ಸರಿ, ಓಕೆ, ನಾವು ಕರೆಕ್ಟಾಗಿ ಮಾಡ್ತಿದ್ದೀವಿ, ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀವಿ, ನಾವು ಕೆಲಸ ಮಾಡ್ತಿರೋಣ ಅನ್ನೋ ಒಂದು ಶ್ಯೂರಿಟಿ ಅಲ್ಲ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಇದ ನಂತರ ಸಡನ್ಲಿ ನಾನು ಏನು ಕರೆಕ್ಟಾಗಿ ಮಾಡಿದ್ನಾ, ನಾನು ಸರಿಗೆ ಮಾಡ್ತಿದ್ದೀನಾ, ಇನ್ನು ಮುಂದೆ ಏನು ಮಾಡೋದು, it affected me majorly, psychologically it affected me. And ನನಗೆ ಮಾತ್ರ ಅಲ್ಲ, ಇಂಥದ್ದೊಂದು ಮೂವ್ಮೆಂಟಲ್ಲಿ ಆಚೆ ಬಂದು ಮಾತಾಡಿದ ಪ್ರತಿ ಒಂದು ವ್ಯಕ್ತಿಗೂ, ಐ ಆಮ್ ನಾಟ್ ಸೇಯಿಂಗ್ ಹೆಂಗಸರು ಗಂಡಸರು, ಐ ಆಮ್ ನಾಟ್ ಗೋಯಿಂಗ್ ಟು ಅಟ್ಯಾಚ್ ಜೆಂಡರ್ ಟು ಇಟ್, ಬಟ್ ಪ್ರತಿ ಒಂದು ವ್ಯಕ್ತಿಗೂ ಕೂಡ ಇದೊಂದು ರೀತಿಯಲ್ಲಿ ಇಟ್ ಹ್ಯಾಸ್ ಅಫೆಕ್ಟೆಡ್ ದೆಮ್ ಸೈಕಲಾಜಿಕಲಿ. ಬಿಕಾಸ್ you're finally opening up about a very dark secret that is so personal to you. Correct. And adanna you've just put it out there for people to interpret, dissect, analyze, throw it, opinionate and results also. Yeah, and it's scary. So ad madid takshana it does affect you psychologically as a person. I know, I'm sure. So, but at time I did go through some treatment. ಒಂದಿಷ್ಟು ಜನ ವೆರಿ ಕ್ಲೋಸ್ ಫ್ರೆಂಡ್ಸ್, ದೇ ವರ್ ಶಾಲಿ ದೇರ್. ಒಬ್ಬರು ಹೆಸರಂತೂ ನಾನು ತೊಗೊಳ್ಳೇಬೇಕು, ಕವಿತಾ ಮ್ಯಾಮ್ ಇಲ್ಲದೆ, ಕವಿತಾ ಮ್ಯಾಮ್, ಪ್ರಕಾಶ್ ಸರ್ ಮತ್ತು ಚೇತನ್ ಸರ್, ಇವ್ರು 3 ಜನ ಇಲ್ಲದೆ ಇದ್ದಿದ್ರೆ ಐ ಡು ನಾಟ್ ನೋ. ಲಾಟ್ ಆಫ್ ಅದರ್ ಪೀಪಲ್ ಆಲ್ಸೋ, ಮೈ ಮದರ್, ರಾಮ್, ಫಾರ್ ಶೋರ್ ರಾಮ್. ಬಟ್ ಇಟ್ ಅಫೆಕ್ಟೆಡ್ ಮೈ ಫ್ಯಾಮಿಲಿ ಆಲ್ಸೋ. ನ್ಯಾಚುರಲಿ. ಆ್ಯಂಡ್ ಅವ್ರಿಗೂ ಕೂಡ ಇದೇ ಥರ ನೀವು ಹೆಂಗೆ ನನಗೆ ಪ್ರಶ್ನೆ ಕೇಳಿದ್ರು, ಈಗ ಕೂಡ ಅವ್ರಿಗೆ ಈ ಥರ ಪ್ರಶ್ನೆಗಳು ಬರುತ್ತೆ. ಸೊ ಹಾಗಾಗಿ ಇಟ್ ವಾಸ್ ಸಮಥಿಂಗ್, ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಫೇಸ್ ಮಯೂರಾ. ಆ್ಯಂಡ್ ಮತ್ತೆ ನೀವು ಕೇಳ್ಬೋದು, ರಿಗ್ರೆಟ್ಸ್ ಇದೆಯಾ ನಿಮಗೆ? No, it was never part of my question. Great. Okay, I'm glad. But I'm going to be honest and say that there are times when I'm like, you should have shut up, woman. You know, it's very sad. It's very sad that I feel that way, but it is true. It is very true. There are some days, ಕೆಲವೊಂದು ದಿನ I'll just go into this thing and I'll be like, ayyo. But then some day, most of the days I'm like, ನನಗೆ ನಾಳೆ ದಿನ ಮಗಳು ಅಂತೂ ಇದ್ದಾಳೆ, ಈಗಿದ್ದಾಳೆ, ಬಟ್ I can face her guilty free. I can face her and tell her that I tried to make this world a better place for you. And if that required to throw me under the bus, sorry, ಇದು ನಾನು ಪೂರ್ತಿ ಕನ್ನಡದಲ್ಲಿ ಹೇಳಕ್ಕೆ ಬರಲ್ಲ, ಸೊ ಹಾಗಾಗಿ ಇಂಗ್ಲೀಷಲ್ಲಿ ಹೇಳ್ತೀನಿ. If that required me to throw myself under the bus, that's so be it. I tried. And not just for my daughter, but for millions of other daughters who will be born tomorrow in society. So because it is, ಈ ಕಾನ್ವರ್ಸೇಷನ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಮಯೂರಾ ನಮಗೆ, ಅಬೌಟ್ ಬಿಹೇವಿಯರ್, ಬಹಳ ಇಂಪಾರ್ಟೆಂಟ್ ಅದು. ಕರೆಕ್ಟ್. ಆ್ಯಂಡ್ ಇದಕ್ಕಿಂತ ಮುಂಚೆ ಐ ಡೋಂಟ್ ಥಿಂಕ್ ವಿ ಹ್ಯಾಡ್ ದಿಸ್ ಕಾನ್ವರ್ಸೇಷನ್. ನೆವರ್. ಸೊ ಐ ನೋ ಹೌ ಯೋರ್ ಮದರ್ ಬ್ರಾಟ್ ಯು ಅಪ್. ಕರೆಕ್ಟ್. Every single mother should bring up their children the same way.